ಹಲೋ ಸ್ನೇಹಿತರೆ, ಇವತ್ತು ನಾವು ತೆಲುಗು ಲ್ಯಾಂಗ್ವೇಜ್ ನಲ್ಲಿ ರಿಲೀಸ್ ಆದ ಕಪಲ್ ಫ್ರೆಂಡ್ಲಿ ಮೂವಿ ಸ್ಟೋರಿನ ನೋಡೋಣ. ಇದು ರೀಸೆಂಟ್ ಆಗಿ ರಿಲೀಸ್ ಆಗಿದ್ದು ಮೂವಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ವಿಡಿಯೋನ ಲಾಸ್ಟ್ ವರೆಗೆ ನೋಡಿ. ಇನ್ನು ಕಥೆಯ ಆರಂಭದಲ್ಲಿ ನೆಲ್ಲೂರು ಸಿಟಿನ ತೋರಿಸ್ತಾರೆ. ಇಲ್ಲಿ ಶಿವ ತನ್ನ ಗರ್ಲ್ ಫ್ರೆಂಡ್ ಜೊತೆ ಒಂದು ಕೆಫೆಯಲ್ಲಿ ಕೂತಿರ್ತಾನೆ. ಶಿವ ಗರ್ಲ್ ಫ್ರೆಂಡ್ ಶಿವಾಗೆ ಬ್ರೇಕಪ್ ಮಾಡಲು ಇಲ್ಲಿ ಕರೆದಿರ್ತಾಳೆ. ಏಕೆಂದ್ರೆ ಶಿವ ಇನ್ನೂ ತನ್ನ ಲೈಫ್ ಅಲ್ಲಿ ಸೆಟಲ್ ಆಗಿರಲ್ಲ. ಈಗ ಶಿವ ಅಲ್ಲಿಂದ ಮನೆಗೆ ಬರ್ತಾನೆ. ಈತನ ಮನೆಯಲ್ಲಿ ಅಪ್ಪ ಅಮ್ಮ ಮತ್ತು ಒಬ್ಬ ಅಣ್ಣ ಇರ್ತಾನೆ ಮತ್ತು ಈತನಿಗೆ ಒಬ್ಬ ಅತ್ತಿಗೆ ಕೂಡ ಇರ್ತಾಳೆ. ಈತನಿಗೆ ಇಂಟೀರಿಯರ್ ಡಿಸೈನರ್ ಆಗ್ಬೇಕಂತ ಆಸೆ ಇರುತ್ತೆ. ಆದ್ರೆ ಇಲ್ಲಿವರೆಗೆ ಎಷ್ಟೇ ಇಂಟರ್ವ್ಯೂಗೆ ಹೋದರೂ ಇವನಿಗೆ ಜಾಬ್ ಸಿಕ್ಕಿರಲ್ಲ. ಇದೇ ಕಾರಣಕ್ಕಾಗಿ ಶಿವ ತಂದೆ ಶಿವಾಗೆ ಬೈತಿರ್ತಾನೆ. ಶಿವಾಗೆ ಒಂದು ದಿನ ಬೇಜಾರಾಗಿ ಮನೆ ಬಿಟ್ಟು ಹೋಗ್ತಾನೆ. ಇವನು ಈಗ ಚೆನ್ನೈಗೆ ಹೋಗಿ ಜಾಬ್ ಹುಡುಕ್ತಾನೆ. ಇದೇ ಚೆನ್ನೈನಲ್ಲಿ ಮೂವಿ ಹೀರೋಯಿನ್ ಮಿತ್ರನ ತೋರಿಸ್ತಾರೆ. ಈಕೆ ಸಾಫ್ಟ್ವೇರ್ ಜಾಬ್ ಹುಡುಕೊಂಡು ಚಿತ್ತೂರಿನಿಂದ ಚೆನ್ನೈಗೆ ಬಂದಿರ್ತಾಳೆ. ಈಕೆ ತನ್ನ ಫ್ರೆಂಡ್ ಜೊತೆ ರೂಮ್ ಮಾಡ್ಕೊಂಡು ಇರ್ತಾಳೆ. ಈಗ ಶಿವ ಕೂಡ ಇಲ್ಲಿ ಒಂದು ರೂಮ್ ಮಾಡಿ ಇರ್ತಾನೆ. ಈತ ಇಲ್ಲಿ ತನ್ನ ಜಾಬ್ ಹುಡುಕ್ತಾ ತನ್ನ ಖರ್ಚು ತೆಗೆಯೋಕೆ ಪಾರ್ಟ್ ಟೈಮ್ ರ್ಯಾಪಿಡೋ ಓಡಿಸ್ತಿರ್ತಾನೆ. ಒಂದು ದಿನ ಶಿವ ಎದ್ದಾಗ ಅವನ ಓನರ್ ಒಂದು ವಾಯ್ಸ್ ನೋಟ್ ಕಳಿಸಿರ್ತಾನೆ. ಏಕೆಂದ್ರೆ ಶಿವ ಇಲ್ಲಿವರೆಗೆ ರೆಂಟ್ ಕೊಟ್ಟಿರಲ್ಲ. ಆಗ ಶಿವ ತನ್ನ ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡ್ತಾನೆ. ಅದರಲ್ಲಿ ಕೇವಲ 13 ರೂಪಾಯಿ ಇರುತ್ತೆ. ಆದ್ರೂ ಅವನು ತಲೆ ಕೆಡಿಸಿಕೊಳ್ಳದೆ ಡೇಟಿಂಗ್ ಆಪ್ ಓಪನ್ ಮಾಡಿ ಹುಡುಗಿಯರಿಗೆ ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ತಾನೆ. ಆಮೇಲೆ ಅವನು ರೆಡಿಯಾಗಿ ರ್ಯಾಪಿಡೋ ಓಡಿಸೋಕೆ ಹೋಗ್ತಾನೆ. ಸೊ ಇದು ಶಿವನ ರೊಟೀನ್ ಆಗಿರುತ್ತೆ. ಇನ್ನೊಂದು ಕಡೆ ಮಿತ್ರ ಕೂಡ ಜಾಬ್ ಇಂಟರ್ವ್ಯೂ ಕೊಡ್ತಿರ್ತಾಳೆ. ಆದ್ರೆ ಆಕೆಗೂ ಯಾವ ಜಾಬ್ ಸಿಗ್ತಿರಲ್ಲ. ಇನ್ನೂ ಆಗಾಗ ಮಿತ್ರ ತಂದೆ ಕಾಲ್ ಮಾಡಿ, ನಿನಗೆ ಜಾಬ್ ಮಾಡೋ ಅವಸರ ಏನಿದೆ, ಇಲ್ಲಿ ವಾಪಸ್ ಬಂದ್ಬಿಡು, ಮದುವೆ ಆಗಿ ಆರಾಮಾಗಿರು ಅಂತ ಹೇಳ್ತಾನೆ. ಆದ್ರೆ ಮಿತ್ರ ಮಾತ್ರ ವಾಪಸ್ ಹೋಗ್ತಿರಲ್ಲ. ಏಕೆಂದ್ರೆ ಒಂದು ಸಾರಿ ಮನೆಗೆ ಹೋದ್ರೆ ಅವಳ ತಂದೆ ಈಕೆಗೆ ಮದುವೆ ಮಾಡಿಸ್ತಾರೆ ಅನ್ಕೋತಾಳೆ. ಅದಕ್ಕೆ ಮಿತ್ರ ಇಲ್ಲೇ ಇದ್ದು ಸಣ್ಣ ಪುಟ್ಟ ಫ್ರೀಲಾನ್ಸಿಂಗ್ ಕೆಲಸ ಮಾಡ್ತಿರ್ತಾಳೆ. ಇನ್ನೊಂದು ಕಡೆ ಶಿವ ಅಣ್ಣ ಕಾಲ್ ಮಾಡಿ ಶಿವಾಗೆ ಮೋಟಿವೇಟ್ ಮಾಡ್ತಿರ್ತಾನೆ. ಆತ ಶಿವಾಗೆ ಚಿಂತೆ ಮಾಡಬೇಡ, ಏನಾದ್ರೂ ಜಾಬ್ ಸಿಗುತ್ತೆ ಅಂತ ಹೇಳ್ತಾನೆ ಮತ್ತು ಖರ್ಚಿಗೆ ದುಡ್ಡು ಕೂಡ ಕಳಿಸ್ತಿರ್ತಾನೆ. ಇವರ ಮಾತಿಂದ ಶಿವ ಅಣ್ಣನಿಗೆ ಮಕ್ಕಳಾಗಿಲ್ಲ ಅಂತ ಗೊತ್ತಾಗುತ್ತೆ. ಇನ್ನು ಅವರು ಮಕ್ಕಳಿಗಾಗಿ IVF ಟ್ರೀಟ್ಮೆಂಟ್ ತಗೋತಿರ್ತಾರೆ. ಈ ಕಡೆ ಮಿತ್ರ ತನ್ನ ರೂಮ್ಗೆ ಬಂದಾಗ ಅಲ್ಲಿ ಶಿವ ಇರ್ತಾನೆ. ಈತ ಮಿತ್ರಾಗೆ ಶ್ವೇತಾ ಅನ್ನೋ ಹುಡುಗಿ ಇಲ್ಲೇ ಇರ್ತಾರ ಅಂತ ಕೇಳ್ತಾನೆ. ಆಗ ಮಿತ್ರ ಫೋನ್ ರಿಂಗ್ ಆಗುತ್ತೆ. ಕಾಲರ್ ಟೂನ್ ಕೇಳಿ ಶಿವ, ನೀವು ತೆಲುಗುನವರ ಅಂತ ಕೇಳ್ತಾನೆ. ಆಗ ಮಿತ್ರ ಹೌದು ಅಂತ ಹೇಳ್ತಾಳೆ. ಶಿವ ಮಿತ್ರಾಗೆ ಶ್ವೇತಾ ಅನ್ನೋರು ರ್ಯಾಪಿಡೋ ಬುಕ್ ಮಾಡಿದ್ರು, ನಾನು ಅವರನ್ನ ಡ್ರಾಪ್ ಮಾಡಿದ್ದೆ, ಆದ್ರೆ ಅವರು ಪೇಮೆಂಟ್ ಮಾಡಿಲ್ಲ, ನೀವು ಅವರಿಗೆ ಹೇಳ್ತೀರಾ ಅಂತ ಕೇಳ್ತಾನೆ. ಈಗ ಮಿತ್ರ ತನ್ನ ಫ್ರೆಂಡ್ ಶ್ವೇತಾ ಹತ್ರ ಹೋಗಿ ರ್ಯಾಪಿಡೋಗೆ ಪೇಮೆಂಟ್ ಆಗಿಲ್ಲ ಅಂತ ಹೇಳ್ತಾಳೆ. ಆದ್ರೆ ಶ್ವೇತಾ ನನ್ನ ಅಕೌಂಟ್ ನಿಂದ ಅಮೌಂಟ್ ಕಟ್ ಆಗಿದೆ, ಹೋಗಿ ಹೇಳ್ಬಿಡು ಅಂತ ಹೇಳ್ತಾಳೆ. ಆದ್ರೆ ಮಿತ್ರ ನೀನೇ ಹೋಗಿ ಹೇಳು ಅಂತ ಹೋಗ್ಬಿಡ್ತಾಳೆ. ಆದ್ರೆ ಶ್ವೇತಾ ಹೋಗಲ್ಲ. ಈಗ ಹೊರಗೆ ಸ್ವಲ್ಪ ಹೊತ್ತು ವೇಟ್ ಮಾಡಿ ಶಿವ ಕೂಡ ಅಲ್ಲಿಂದ ಹೋಗ್ಬಿಡ್ತಾನೆ. ಈಗ ಮಾರನೇ ದಿನ ಬೆಳಗ್ಗೆ ಮಿತ್ರ ತನ್ನ ಬಟ್ಟೆ ಪ್ಯಾಕ್ ಮಾಡಿ ತನ್ನ ಊರಿಗೆ ಹೋಗ್ಬೇಕಂತ ಅನ್ಕೋತಾಳೆ. ಆದ್ರೆ ತುಂಬಾ ಹೊತ್ತು ರೇಟ್ ಬುಕ್ ಮಾಡಿದ್ರು ಯಾವುದೇ ಬುಕ್ ಆಗ್ತಿರಲ್ಲ. ಆಗ ಮಿತ್ರಾಗೆ ಶಿವ ನೆನಪಾಗುತ್ತೆ. ಆಕೆ ಶಿವಾಗೆ ಕಾಲ್ ಮಾಡಿ ತನ್ನನ್ನ ಬಸ್ ಸ್ಟಾಪ್ಗೆ ಡ್ರಾಪ್ ಮಾಡುವಂತೆ ಹೇಳ್ತಾಳೆ ಮತ್ತು ಶ್ವೇತಾ ಪೇಮೆಂಟ್ ನ ಕೂಡ ಕೊಡ್ತೀನಿ ಅಂತ ಹೇಳ್ತಾಳೆ. ಆದ್ರೆ ಶಿವ ತಾನು ಪ್ರೈವೇಟ್ ಟ್ಯಾಕ್ಸಿ ಡ್ರೈವರ್ ಅಲ್ಲ, ನಾನು ಬರಲ್ಲ ಅಂತ ಹೇಳ್ತಾನೆ. ಆದ್ರೆ ಸ್ವಲ್ಪ ಹೊತ್ತಾದ ಮೇಲೆ ಹಾಸ್ಟೆಲ್ಗೆ ಬಂದು ಮಿತ್ರನ ಪಿಕ್ ಮಾಡ್ತಾನೆ. ಆಗ ಮಿತ್ರ ಬರಲ್ಲ ಅಂತ ಹೇಳಿದ್ಯಲ್ಲ ಅಂತ ಕೇಳ್ತಾಳೆ. ಆದ್ರೆ ಶಿವ ಹಾಗೇನಿಲ್ಲ, ಇವತ್ತು ನಾನು ಫ್ರೀ ಇದ್ದೆ, ಅಷ್ಟಕ್ಕೂ ನನಗೆ ಸ್ವಲ್ಪ ದುಡ್ಡಿನ ಅವಶ್ಯಕತೆ ಇದೆ ಅಂತ ಹೇಳ್ತಾನೆ. ಈಗ ಇವರು ದಾರಿಯಲ್ಲಿ ಹೋಗ್ತಾ ಮಾತಾಡ್ತಾರೆ. ಇವರಿಗೆ ಒಬ್ಬರ ಬಗ್ಗೆ ಒಬ್ಬರಿಗೆ ಗೊತ್ತಾಗುತ್ತೆ. ಶಿವ ಮಿತ್ರಾಗೆ ಊರಿಗೆ ಯಾಕೆ ಹೋಗ್ತಿದ್ದೀರಾ, ಯಾವ್ದಾದ್ರು ಫಂಕ್ಷನ್ ಇದೆನಾ ಅಂತ ಕೇಳ್ತಾನೆ. ಆಗ ಮಿತ್ರ ಹಾಗೇನಿಲ್ಲ, ನಾನು ಒಂದು ಕಂಪನಿಯಲ್ಲಿ ಇಂಟರ್ವ್ಯೂ ಕೊಟ್ಟಿದ್ದೆ, ಅದರ ರಿಸಲ್ಟ್ ಬರೋದು ಇನ್ನೂ ತಡ ಇದೆ, ಅದಕ್ಕೆ ಒಂದು ಸ್ಮಾಲ್ ಬ್ರೇಕ್ ತಗೋಬೇಕಂತ ಊರಿಗೆ ಹೋಗ್ತಿದ್ದೀನಿ ಅಂತ ಹೇಳ್ತಾಳೆ. ಇನ್ನು ಶಿವ ತನ್ನ ಬಗ್ಗೆ ಹೇಳ್ತಾನೆ. ಶಿವಾಗೆ ತನ್ನ ಸ್ವಂತ ಇಂಟೀರಿಯರ್ ಡಿಸೈನಿಂಗ್ ಪ್ರಾಜೆಕ್ಟ್ ಮಾಡಬೇಕು ಅಂತ ಆಸೆ ಇರುತ್ತೆ. ಸೊ ಈಗ ಶಿವ ಮಿತ್ರನ ಬಸ್ ಸ್ಟಾಪ್ ನಲ್ಲಿ ಡ್ರಾಪ್ ಮಾಡ್ತಾನೆ. ಆಗ ಮಿತ್ರ ನಾನು ನಿಮ್ಮನ್ನ ಎಲ್ಲೋ ನೋಡಿದ್ದೀನಿ ಅಂತ ಹೇಳ್ತಾಳೆ. ಆಗ ಶಿವ ನಾನು ಬೈಕ್ ಓಡಿಸ್ತೀನಲ್ಲ, ದಾರಿಯಲ್ಲಿ ಎಲ್ಲಿಯಾದರೂ ನೋಡಿರ್ಬೇಕು ಅಂತ ಹೇಳ್ತಾನೆ. ಈಗ ಮಿತ್ರನ ಡ್ರಾಪ್ ಮಾಡಿ ಅಲ್ಲಿಂದ ಹೋಗ್ತಾನೆ. ಆದ್ರೆ ಶಿವ ಸ್ವಲ್ಪ ಮುಂದೆ ಹೋದಾಗ ಮಿತ್ರ ಕಾಲ್ ಮಾಡಿ ಶಿವನ ವಾಪಸ್ ಕರೀತಾಳೆ. ಶಿವ ಬಂದಾಗ ತನ್ನನ್ನ ವಾಪಸ್ ಹಾಸ್ಟೆಲ್ಗೆ ಡ್ರಾಪ್ ಮಾಡುವಂತೆ ಹೇಳ್ತಾಳೆ. ಶಿವ ಆಕೆನ ಡ್ರಾಪ್ ಮಾಡ್ತಾನೆ. ಆದ್ರೆ ಹಾಸ್ಟೆಲ್ ನಲ್ಲಿ ವೇಕೆನ್ಸಿ ಇರಲ್ಲ. ಆಗ ಮಿತ್ರ ಶಿವಾಗೆ ತನ್ನನ್ನ ಫ್ರೆಂಡ್ ರೂಮ್ ಹತ್ರ ಡ್ರಾಪ್ ಮಾಡುವಂತೆ ಹೇಳ್ತಾಳೆ. ಶಿವ ಹಾಗೆ ಮಾಡ್ತಾನೆ. ಮಿತ್ರ ತನ್ನ ಫ್ರೆಂಡ್ ರೂಮ್ಗೆ ಹೋದಾಗ ಅಲ್ಲಿ ಒಬ್ಬ ಮಿಡಲ್ ಏಜ್ ಮ್ಯಾನ್ ಇರ್ತಾನೆ. ಇದನ್ನ ನೋಡಿ ಮಿತ್ರ ತನ್ನ ಫ್ರೆಂಡ್ಗೆ ಕಾಲ್ ಮಾಡ್ತಾಳೆ. ಆಗ ಆಕೆ ಇವತ್ತು ನನಗೆ ಮೀಟಿಂಗ್ ಇದೆ, ರಾತ್ರಿ ನಾನು ರೂಮ್ಗೆ ಬರಲ್ಲ, ನೀನು ಬೇಕಿದ್ರೆ ರೂಮಲ್ಲಿ ಇರು ಅಂತ ಹೇಳ್ತಾಳೆ. ಆದ್ರೆ ಮಿತ್ರ ಕಂಫರ್ಟ್ ಆಗದೆ ಪರವಾಗಿಲ್ಲ, ನಾನು ಬೇರೆ ಹಾಸ್ಟೆಲ್ ನೋಡ್ಕೋತೀನಿ ಅಂತ ಹೇಳ್ತಾಳೆ. ಮಿತ್ರ ಕೆಳಗೆ ಬಂದಾಗ ಅಲ್ಲಿ ಶಿವ ನಿಂತಿರ್ತಾನೆ. ಆತ ಮಿತ್ರಾಗೆ ನೀನು ಮತ್ತೆ ವಾಪಸ್ ಬರ್ತೀಯಾ ಅಂತ ನನಗೆ ಗೊತ್ತಿತ್ತು ಅಂತ ಹೇಳ್ತಾನೆ. ಆಗ ಮಿತ್ರ ಹಾಗಾದ್ರೆ ಹಾಸ್ಟೆಲ್ ಹುಡ್ಕೋಕೆ ನನಗೆ ಹೆಲ್ಪ್ ಮಾಡು ಅಂತ ಹೇಳ್ತಾಳೆ. ಇವರು ಈಗ ಸಿಟಿಯಲ್ಲಿದ್ದ ಬೇರೆ ಬೇರೆ ಹಾಸ್ಟೆಲ್ಗೆ ಹೋಗ್ತಾರೆ. ಆದ್ರೆ ಮಿತ್ರಾಗೆ ಎಲ್ಲಿ ರೂಮ್ ಸಿಗಲ್ಲ. ಶಿವ ಕೂಡ ಮಿತ್ರನ ಕರ್ಕೊಂಡು ಎಲ್ಲ ಕಡೆ ತಿರುಗ್ತಿರ್ತಾನೆ. ಈ ಟೈಮಲ್ಲಿ ಶಿವ ಪೆಟ್ರೋಲ್ ಮತ್ತು ಊಟಗೆ ಮಿತ್ರನೇ ಪೇಮೆಂಟ್ ಮಾಡ್ತಿರ್ತಾಳೆ. ಈಗ ಮಿತ್ರ ತಾಯಿ ಕಾಲ್ ಮಾಡಿ ಎಲ್ಲಿವರೆಗೆ ಬಂದೆ ಅಂತ ಕೇಳ್ತಾಳೆ. ಆದ್ರೆ ಮಿತ್ರ ಇಲ್ಲ, ನಾನು ಬರ್ತಿಲ್ಲ, ಬಸ್ ಸ್ಟಾಪ್ ನಲ್ಲಿದ್ದಾಗ ಒಂದು ಕಂಪನಿಯಿಂದ ಕಾಲ್ ಬಂತು, ಇಂಟರ್ವ್ಯೂಗೆ ಕರೆದಿದ್ದಾರೆ ಅಂತ ಹೇಳ್ತಾಳೆ. ಆಕ್ಚುಲಿ ಮಿತ್ರ ಮನೆಯವರು ಮಿತ್ರಾಗೆ ಮದುವೆ ಮಾಡಲು ಒಬ್ಬ ಹುಡುಗನನ್ನ ನೋಡಿರ್ತಾರೆ. ಇದು ಗೊತ್ತಾಗಿ ಮಿತ್ರ ಊರಿಗೆ ಹೋಗೋದು ಕ್ಯಾನ್ಸಲ್ ಮಾಡಿರ್ತಾಳೆ. ಇನ್ನು ಇವರು ಎಷ್ಟೇ ಹುಡುಕಿದರೂ ರೂಮ್ ಸಿಗಲ್ಲ. ಈಗ ರಾತ್ರಿ ಆಗುತ್ತೆ.
ಆಗ ಶಿವಾಗೆ ಒಂದು ಐಡಿಯಾ ಬರುತ್ತೆ. ಅವನು ಮಿತ್ರಾಗೆ ನೀವು ನನ್ನ ರೂಮ್ಗೆ ಬನ್ನಿ ಅಂತ ಹೇಳ್ತಾನೆ. ಇದನ್ನ ಕೇಳಿ ಮಿತ್ರ ಅಪಾರ್ಥ ಮಾಡ್ಕೋತಾಳೆ. ಆಗ ಶಿವ ಹಾಗಲ್ಲ, ನಾನು ಯಾವಾಗ್ಲೂ ಹೊರಗಿರ್ತೀನಿ, ಕೇವಲ ರಾತ್ರಿ ಮಲ್ಗೋಕಷ್ಟೇ ರೂಮ್ಗೆ ಹೋಗ್ತೀನಿ. ನೀವು ಆ ರೂಮಲ್ಲಿ ಇದ್ರೆ ರೆಂಟ್ ಆಫ್ ಮಾಡ್ಕೋಬಹುದು. ನೀವು ರೂಮ್ ಒಳಗೆ ಇರಿ, ನಾನು ಟೆರೆಸ್ ಮೇಲೆ ಮಲ್ಕೋತೀನಿ, ಇದರಿಂದ ನನಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾನೆ. ಆಗ ಮಿತ್ರಾಗೆ ತಾನು ಶಿವನ ಎಲ್ಲಿ ನೋಡಿದ್ದು ಅಂತ ನೆನಪಾಗುತ್ತೆ. ಆಕೆ ಶಿವಾಗೆ, ನಾನು ನಿನ್ನ ಹಾಸ್ಪಿಟಲ್ ನಲ್ಲಿ ನೋಡಿದ್ದೆ, ಯಾವುದೋ ಹುಡುಗಿಗೆ IVF ಟ್ರೀಟ್ಮೆಂಟ್ ಕೊಡಿಸ್ತಿದ್ದೆ, ಎಷ್ಟು ಹುಡುಗಿಯರ ಜೀವನ ಹಾಳು ಮಾಡಿದ್ದೆ ಅಂತ ಕೇಳ್ತಾಳೆ. ಆಗ ಶಿವ, ಅರೆ ಆಕೆ ನನ್ನ ಅತ್ತಿಗೆ, ಆಕೆಗೆ ಮಕ್ಕಳಾಗ್ತಿಲ್ಲ, ಅದಕ್ಕೆ IVF ಟ್ರೀಟ್ಮೆಂಟ್ ತಗೋತಿದ್ದಾಳೆ ಅಂತ ಹೇಳ್ತಾನೆ. ಈಗ ಶಿವ ಮಿತ್ರಾಗೆ ತನ್ನ ಜೊತೆ ಶಿಫ್ಟ್ ಆಗುವಂತೆ ರಿಕ್ವೆಸ್ಟ್ ಮಾಡ್ತಾನೆ. ಈಗ ಸೀನ್ ಇಲ್ಲಿಗೆ ಕಟ್ಟಾಗಿ ಕೇರಳದ ಒಂದು ಲಾಡ್ಜ್ ನ ತೋರಿಸ್ತಾರೆ. ಇಲ್ಲಿ ಶಿವ ಮತ್ತು ಮಿತ್ರ ಸ್ಟೇ ಮಾಡೋಕೆ ಬರ್ತಾರೆ. ಈಗ ಸೀನ್ ಮತ್ತೆ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತೆ. ಇಲ್ಲಿ ಮಿತ್ರ ಶಿವ ಜೊತೆ ಶಿಫ್ಟ್ ಆಗೋಕೆ ಒಪ್ಕೋತಾಳೆ. ಶಿವ ಮಿತ್ರನ ರೂಮಲ್ಲಿ ಬಿಟ್ಟು ತನ್ನ ಚಾಪೆ ತಗೊಂಡು ಮಲಗೋಕೆ ಛತ್ ಮೇಲೆ ಹೋಗ್ತಾನೆ. ಶಿವ ಹೋದ್ಮೇಲೆ ಮಿತ್ರ ರೂಮಲ್ಲಿ ಎಲ್ಲಿಯಾದರೂ ಹಿಡನ್ ಕ್ಯಾಮ್ರಾ ಇರಬಹುದಾ ಅಂತ ಚೆಕ್ ಮಾಡ್ತಾಳೆ. ಈಗ ಮಾರನೇ ದಿನದಿಂದ ಮಿತ್ರಾಗೆ ಎಲ್ಲಿಯಾದರೂ ಹೋಗ್ಬೇಕಿದ್ರೆ ಶಿವ ಜೊತೆ ಹೋಗ್ತಿರ್ತಾಳೆ. ಇನ್ನು ಶಿವಾಗೆ ಪೇಮೆಂಟ್ ಕೂಡ ಮಾಡ್ತಿರ್ತಾಳೆ. ಇನ್ನು ಶಿವ ಆಗಾಗ ಮಿತ್ರ ಹತ್ರ ದುಡ್ಡು ತಗೋತಿರಲ್ಲ. ಈಗ ಒಂದು ದಿನ ಶಿವ ಮತ್ತು ಮಿತ್ರ ಒಂದು ಟೀ ಸ್ಟಾಲ್ ನಲ್ಲಿ ಕೂತಿರ್ತಾರೆ. ಇವತ್ತು ಶಿವಾಗೆ ಒಂದು ಇಂಟರ್ವ್ಯೂ ಇರುತ್ತೆ. ಇವರು ಟೀ ಕುಡಿತಾ ಮಾತಾಡ್ತಿರ್ತಾರೆ. ಆಗ ಶಿವ ಮಿತ್ರಾಗೆ ತನ್ನ ಪ್ರಾಬ್ಲಮ್ಸ್ ಬಗ್ಗೆ ಹೇಳ್ತಾನೆ. ಆತ ತನ್ನ ತಂದೆ ಅವನಿಗೆ ಯಾವಾಗ್ಲೂ ಬೈತಿರ್ತಾರೆ, ಅವರಿಗೆ ನನ್ನ ಮೇಲೆ ನಂಬಿಕೆ ಇಲ್ಲ, ಯಾವಾಗ್ಲೂ ನೀನು ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಿರ್ತಾರೆ. ಆದ್ರೆ ನಾನು ಅಂದುಕೊಂಡಿದ್ದು ಸಾಧಿಸಿ ನನ್ನ ತಂದೆನ ಪ್ರೌಡ್ ಫೀಲ್ ಮಾಡಿಸ್ಬೇಕು ಅಂತ ಹೇಳ್ತಾನೆ. ಆಗ ಮಿತ್ರ, ನಿಮ್ಮಲ್ಲಿ ಸಾಧಿಸಬೇಕೆಂಬ ಛಲ ಇದೆ, ಆದ್ರೆ ನಿಮ್ಮ ಹತ್ರ ಕಮ್ಯುನಿಕೇಶನ್ ಸ್ಕಿಲ್ ಇಲ್ಲ, ಅದನ್ನ ನೀವು ಸುಧಾರಿಸಬೇಕು ಅಂತ ಹೇಳ್ತಾಳೆ. ಆಮೇಲೆ ಮಿತ್ರ ಶಿವಾಗೆ ಕಮ್ಯುನಿಕೇಶನ್ ಇಂಪ್ರೂವ್ ಮಾಡೋಕೆ ಟಿಪ್ಸ್ ಹೇಳ್ತಾಳೆ. ಈಗ ಇಂಟರ್ವ್ಯೂ ಇದ್ದುದರಿಂದ ಶಿವ ಟಿಪ್ ಟಾಪ್ ಆಗಿ ರೆಡಿ ಆಗ್ತಾನೆ. ಅವನು ಶೇವಿಂಗ್ ಎಲ್ಲ ಮಾಡ್ತಾನೆ. ಶಿವ ಇಂಟರ್ವ್ಯೂಗೆ ತನ್ನ ಜೊತೆ ಮಿತ್ರನು ಕರ್ಕೊಂಡು ಹೋಗ್ತಾನೆ. ಇಲ್ಲಿ ಮಿತ್ರ ಇಂಗ್ಲಿಷ್ ನಲ್ಲಿ ಮಾತಾಡ್ತಿರ್ತಾಳೆ. ಆದ್ರೆ ಇಂಟರ್ವ್ಯೂವರ್ ಶಿವಾಗೆ ಎಕ್ಸ್ಪೀರಿಯನ್ಸ್ ಬಗ್ಗೆ ಕೇಳ್ತಾನೆ. ಆದ್ರೆ ಶಿವ ಹತ್ರ ಎಕ್ಸ್ಪೀರಿಯನ್ಸ್ ಏನೂ ಇರಲ್ಲ. ಆಗ ಮಿತ್ರ ಒಂದು ಪ್ಲಾನ್ ಮಾಡ್ತಾಳೆ. ಈಕೆಗೆ ಸಾಫ್ಟ್ವೇರ್ ನಾಲೆಜ್ ಇರುತ್ತೆ. ಅದಕ್ಕೆ ಮಿತ್ರ ಶಿವ ಹೆಸರಿಗೆ ಒಂದು ಫೇಕ್ ವೆಬ್ಸೈಟ್ ನ ಮಾಡಿ ಶಿವ ಮತ್ತು ತನ್ನ ಫ್ರೆಂಡ್ಸ್ ಗೆ ಅದರ ಲಿಂಕ್ ಸೆಂಡ್ ಮಾಡ್ತಾಳೆ ಮತ್ತು ಅವರಿಗೆ ಪಾಸಿಟಿವ್ ರಿವ್ಯೂ ಕೊಡುವಂತೆ ಹೇಳ್ತಾಳೆ. ಈಗ ಮಾರನೇ ದಿನ ಒಬ್ಬ ವ್ಯಕ್ತಿ ಶಿವಾಗೆ ಕಾಲ್ ಮಾಡಿ, ನಿಮ್ಮ ವೆಬ್ಸೈಟ್ ನೋಡಿದೆ, ಅದರಲ್ಲಿ ನಿಮ್ಮ ವರ್ಕ್ ಇಷ್ಟ ಆಯ್ತು, ನಮ್ದು ಒಂದು ಸಣ್ಣ ಕೆಲಸ ಇದೆ, ಮಾಡಿಕೊಡ್ತೀರಾ ಅಂತ ಕೇಳ್ತಾನೆ. ಇದನ್ನ ಕೇಳಿ ಶಿವ ತುಂಬಾ ಖುಷಿ ಆಗ್ತಾನೆ. ಆತ ಮಿತ್ರಾಗೆ ಇದರ ಬಗ್ಗೆ ಹೇಳ್ತಾನೆ. ಆಗ ಮಿತ್ರ ಆಲ್ ದ ಬೆಸ್ಟ್ ಅಂತ ಹೇಳ್ತಾಳೆ. ಆದ್ರೆ ಶಿವ ಮಿತ್ರನು ತನ್ನ ಜೊತೆ ಕರ್ಕೊಂಡು ಹೋಗ್ತಾನೆ. ಇಲ್ಲಿ ಓನರ್ ಶಿವಾಗೆ ತುಂಬಾ ಪ್ರಶ್ನೆ ಕೇಳ್ತಾನೆ. ಖರ್ಚೆಷ್ಟಾಗುತ್ತೆ, ಯಾವ ಮೆಟೀರಿಯಲ್ ಯೂಸ್ ಮಾಡ್ತೀರಿ, ಲೈಫ್ ಸ್ಪ್ಯಾನ್ ಎಷ್ಟು ಅಂತ ಕೇಳ್ತಿರ್ತಾನೆ. ಆಗ ಶಿವ ಎಲ್ಲ ಡೀಟೇಲ್ ಆಗಿ ಹೇಳ್ತಾನೆ. ಆಮೇಲೆ ಓನರ್ ಶಿವನ ತನ್ನ ಕಿಚನ್ಗೆ ಕರ್ಕೊಂಡು ಹೋಗಿ ಇಲ್ಲೇ ಸಿಂಕ್ ಹತ್ರ ಒಂದು ಕಬಾರ್ಡ್ ಮಾಡಬೇಕು ಅಂತ ಹೇಳ್ತಾನೆ. ಇದನ್ನ ಕೇಳಿ ಶಿವಾಗೆ ತಲೆ ತಿರುಗುತ್ತೆ. ಆತ ಇಷ್ಟು ಸಣ್ಣ ಕೆಲಸಕ್ಕೆ ಇಷ್ಟೊಂದು ಕ್ವಶನ್ ಅಂತ ಹೇಳ್ತಾನೆ. ಆದ್ರೆ ಮಿತ್ರ, ಸಣ್ಣದಾದ್ರೆ ಏನಾಯ್ತು, ಇದು ನಿನ್ನ ಫಸ್ಟ್ ಕೆಲಸ, ಮಾಡಿಕೊಡು ಅಂತ ಹೇಳ್ತಾಳೆ. ಆಗ ಶಿವ ಸರಿ ಅಂತ ಕಾರ್ಪೆಂಟರ್ನ ಕರೀತಾನೆ. ಇಲ್ಲಿ ಕಾರ್ಪೆಂಟರ್ ಬಂದು ತನ್ನ ಕೆಲಸ ಸ್ಟಾರ್ಟ್ ಮಾಡ್ತಾನೆ. ಈಗ ಎಲ್ಲ ಕೆಲಸ ಮುಗಿದ ಮೇಲೆ ಇವರು ತಮ್ಮ ರೂಮ್ಗೆ ಬರ್ತಿರ್ತಾರೆ. ದಾರಿಯಲ್ಲಿ ಇವರು ತಮ್ಮ ಲವ್ ಲೈಫ್ ಬಗ್ಗೆ ಮಾತಾಡ್ತಾರೆ. ಹೀಗೆ ಇವರು ಮಾತಾಡ್ತಾ ಬರ್ತಿದ್ದಾಗ ಮಳೆ ಆಗುತ್ತೆ. ಆಗ ಮಿತ್ರ, ಕೆಲವೊಮ್ಮೆ ನಾವು ಯೋಚನೆ ಮಾಡ್ತಿರೋದನ್ನ ಮಾಡಬೇಕು, ಇಲ್ಲಾಂದ್ರೆ ಮುಂದೆ ಹೋಗಿ ಯಾಕೆ ಸುಮ್ಮನೆ ಇದ್ಯಾ ಅಂತ ನಮಗೆ ರಿಗ್ರೆಟ್ ಆಗುತ್ತೆ. ಆದ್ರೆ ಅಂದುಕೊಂಡಿದ್ದು ಮಾಡಿದರೆ ಇದು ಒಂದು ಸ್ವೀಟ್ ಮೆಮೊರಿ ಆಗುತ್ತೆ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಶಿವ ಸಡನ್ ಆಗಿ ಮಿತ್ರಾಗೆ ಕಿಸ್ ಮಾಡ್ತಾನೆ. ಮಿತ್ರ ಕೂಡ ಏನು ಹೇಳೋದಿಲ್ಲ. ಆಗ ಶಿವು, ನೀವು ಹೇಳಿದಂಗೆ ಮಾಡಿದ್ದೀನಿ ಅಂತ ಹೇಳ್ತಾನೆ. ಇವರು ಈಗ ರೂಮ್ಗೆ ಬಂದಾಗ ಶಿವ ಟೆನ್ಸ್ ಆಗಿರ್ತಾನೆ. ಇವನು ತನ್ನ ಚಾಪೆ ತಗೊಂಡು ಟೆರೆಸ್ಗೆ ಹೋಗ್ತಾನೆ. ಮಿತ್ರ ತನ್ನನ್ನ ಕರೀತಾಳೆ ಅನ್ಕೋತಾನೆ. ಆದ್ರೆ ಮಿತ್ರ ತುಂಬಾ ಹೊತ್ತಾದರೂ ಶಿವನ್ನ ಕರೆಯಲ್ಲ. ಆಗ ಶಿವ ಮಿತ್ರಾಗೆ ಕಾಲ್ ಮಾಡಿ ಮಾತಾಡ್ತಾನೆ. ಹೀಗೆ ಇವರ ಲವ್ ಜರ್ನಿ ಸ್ಟಾರ್ಟ್ ಆಗುತ್ತೆ. ಈಗ ಮಾರನೇ ದಿನ ಇವರು ಕಬೋರ್ಡ್ ಮಾಡಿ ಕೊಟ್ಟಿದ್ದ ವ್ಯಕ್ತಿ ಶಿವಾಗೆ ಒಳ್ಳೆಯ ರೇಟಿಂಗ್ ಕೊಡ್ತಾನೆ. ಶಿವಾಗೆ ತುಂಬಾ ಖುಷಿ ಆಗುತ್ತೆ. ಆತ ಈಗಿಂದ ನನಗೆ ನನ್ನ ಸ್ವಂತ ಪ್ರಾಜೆಕ್ಟ್ ಸಿಗುತ್ತೆ ಅಂತ ಹೇಳ್ತಾನೆ. ಆಗ ಮಿತ್ರ ತನಗೆ ಒಂದು ಹಕ್ ಕೊಡುವಂತೆ ಕೇಳ್ತಾಳೆ. ಶಿವ ಮಿತ್ರಾಗೆ ಹಕ್ ಕೊಡ್ತಾನೆ. ಆಮೇಲೆ ಶಿವ ಮಿತ್ರಾಗೆ, ನೀನು ಕೂಡ ನನ್ನ ಬಿಟ್ಟು ಹೋಗಲ್ಲ ತಾನೆ ಅಂತ ಕೇಳ್ತಾನೆ. ಆದ್ರೆ ಮಿತ್ರ ಆಮೇಲೆ ಹೇಳ್ತೀನಿ ಅಂತ ಹೇಳ್ತಾಳೆ. ಈಗ ನೆಕ್ಸ್ಟ್ ಡೇ ಶಿವಾಗೆ ಒಂದು ಹೊಸ ಪ್ರಾಜೆಕ್ಟ್ ಸಿಗುತ್ತೆ. ಒಂದು ಹೊಸ ಮನೆಯಲ್ಲಿ ಇಂಟೀರಿಯರ್ ಡಿಸೈನಿಂಗ್ ಮಾಡೋದಿರುತ್ತೆ. ಆಕ್ಚುಲಿ ಇದು ಶಿವ ಕಬೋರ್ಡ್ ಮಾಡಿ ಕೊಟ್ಟಿದ್ದ ವ್ಯಕ್ತಿಯ ಮಗ ಆಗಿರ್ತಾನೆ. ಆತನೇ ಶಿವನ ರೆಫರ್ ಮಾಡಿರ್ತಾನೆ. ಈಗ ಶಿವ ಮಿತ್ರ ಮತ್ತು ಆ ಕಾರ್ಪೆಂಟರ್ ಸೇರಿ ಕೆಲಸ ಸ್ಟಾರ್ಟ್ ಮಾಡ್ತಾರೆ. ನೋಡ್ತಿದ್ದಂಗೆ ಶಿವಾಗೆ ಇನ್ನು ಪ್ರಾಜೆಕ್ಟ್ಗಳು ಸಿಗುತ್ತೆ. ಅವನು ತುಂಬಾ ಬ್ಯುಸಿ ಆಗ್ತಾನೆ. ಈಗ ಶಿವ ಮತ್ತು ಮಿತ್ರ ತಮ್ಮ ಹಳೆ ರೂಮ್ ನ ಖಾಲಿ ಮಾಡಿ ಹೊಸ ಫ್ಲಾಟ್ ಗೆ ಶಿಫ್ಟ್ ಆಗ್ತಾರೆ. ಶಿವ ಬಂದು ಕಾರ್ ಕೂಡ ತಗೋತಾನೆ. ಶಿವ ಕೆಲಸದಲ್ಲಿ ಬ್ಯುಸಿ ಇದ್ದುದರಿಂದ ಮಿತ್ರಾಗೆ ಟೈಮ್ ಕೊಡೋಕೆ ಆಗ್ತಿರಲ್ಲ. ಶಿವ ಕೆಲಸದಿಂದಾಗಿ ಮಿತ್ರ ತನ್ನ ತುಂಬಾ ಇಂಟರ್ವ್ಯೂ ಮಿಸ್ ಆಗ್ತಿರ್ತಾಳೆ. ಈಗ ಒಂದು ದಿನ ಮಿತ್ರ ಒಂದು ಇಂಟರ್ವ್ಯೂಗೆ ಹೋಗ್ತಾಳೆ. ಆಗ ಶಿವ ಆಕೆನ ಪಿಕಪ್ ಮಾಡೋಕೆ ಹೋಗ್ತಾನೆ. ಶಿವ ಮಿತ್ರಾಗೆ ಒಂದು ಟ್ರಿಪ್ಗೆ ಹೋಗೋಣ ಅಂತ ಹೇಳ್ತಾನೆ. ಆದ್ರೆ ಮಿತ್ರ, ಜಾಬ್ ಇಂಟರ್ವ್ಯೂ ಇದೆ, ಯಾವ್ದಾದ್ರು ಜಾಬ್ ನೋಡ್ಕೋಬೇಕು ಅಂತ ಹೇಳ್ತಾಳೆ. ಆಗ ಶಿವ, ಇಷ್ಟು ಇಂಟರ್ವ್ಯೂ ಕೊಟ್ಟಿದ್ಯಲ್ಲ, ಒಂದರಲ್ಲಾದರೂ ಸೆಲೆಕ್ಟ್ ಆಗಿಲ್ಲ, ಒಂದು ಕೆಲಸ ಮಾಡು, ನನ್ನ ಜೊತೆ ಜಾಯ್ನ್ ಆಗು ಅಂತ ಹೇಳ್ತಾನೆ.
ಆದ್ರೆ ಮಿತ್ರ ಶಿವಾಗೆ ನನಗೆ ನಿನ್ನ ಕೆಲಸ ಬರಲ್ಲ, ನನಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಇದೆ ನಾನು ಅದೇ ಮಾಡ್ತೀನಿ ಅಂತ ಹೇಳ್ತಾಳೆ. ಆದ್ರೆ ಶಿವ ನಿನಗೆ ಜಾಬ್ ಬರಲ್ಲ, ಅದನ್ನ ಮರೆತು ಬಿಡು ಅಂತ ಹೇಳ್ತಾನೆ. ಆದ್ರೆ ಮಿತ್ರ ನೀನು ಕೂಡ ತುಂಬಾ ಸ್ಟ್ರಗಲ್ ಮಾಡಿದ ಮೇಲೆ ನಿನಗೆ ಸಕ್ಸಸ್ ಬಂತು, ನನಗೂ ನನ್ನ ಟ್ಯಾಲೆಂಟ್ ಮೇಲೆ ನಂಬಿಕೆ ಇದೆ ಅಂತ ಹೇಳ್ತಾಳೆ. ಈಗ ಮಿತ್ರ ಬೇಜಾರಲ್ಲಿ ಅಲ್ಲಿಂದ ಹೋಗ್ಬಿಡ್ತಾಳೆ. ಈಗ ಮಿತ್ರ ಫ್ಲಾಟ್ಗೆ ಬಂದಾಗ ಆಕೆ ತಂದೆ ಕಾಲ್ ಮಾಡಿ ನೀನಂತೂ ಊರಿಗೆ ಬರ್ತಿಲ್ಲ, ಅದಕ್ಕೆ ನಾವೇ ಚೆನ್ನೈಗೆ ಬರ್ತಿದ್ದೀವಿ ಅಂತ ಹೇಳ್ತಾನೆ. ಮತ್ತು ನಿನಗೆ ನೋಡಿದ ಹುಡುಗ ಚೆನ್ನೈನಲ್ಲಿ ಜಾಬ್ ಮಾಡ್ತಾನೆ, ನೀನು ಅವನನ್ನ ಅಲ್ಲೇ ಮೀಟ್ ಆಗು ಅಂತ ಹೇಳ್ತಾನೆ. ಇನ್ನೊಂದು ಕಡೆ ಶಿವ ತಂದೆ ಶಿವಾಗೆ ಕಾಲ್ ಮಾಡಿ ಚೆನ್ನೈನಲ್ಲಿ ಒಂದು ಫೇಮಸ್ IVF ಸೆಂಟರ್ ಇದೆ, ನಿನ್ನ ಅತ್ತಿಗೆನ ತೋರಿಸಕ್ಕೆ ನಾವು ಅಲ್ಲಿ ಬರ್ತಿದ್ದೀವಿ ಅಂತ ಹೇಳ್ತಾನೆ. ಈಗ ಮಿತ್ರ ತನ್ನ ಬಟ್ಟೆ ಪ್ಯಾಕ್ ಮಾಡಿ ತನ್ನ ಫ್ರೆಂಡ್ ರೂಮ್ಗೆ ಹೋಗ್ತಾಳೆ. ಮಿತ್ರ ಪೇರೆಂಟ್ಸ್ ಹೋಗುವವರೆಗೂ ಮಿತ್ರ ಫ್ರೆಂಡ್ ಮತ್ತು ಆಕೆ ಬಾಯ್ ಫ್ರೆಂಡ್ ಹೋಟೆಲ್ ನಲ್ಲಿ ಇರ್ತಾರೆ. ಸೊ ಈಗ ಮಿತ್ರ ತಂದೆ ತಾಯಿ ಬಂದಾಗ ಆ ಹುಡುಗ ಕೂಡ ಮಿತ್ರನ ನೋಡೋಕೆ ಬರ್ತಾನೆ. ಮಿತ್ರ ತಂದೆ ತಾಯಿಗೆ ಆ ಹುಡುಗ ತುಂಬಾ ಇಷ್ಟ ಆಗ್ತಾನೆ. ಇನ್ನೊಂದು ಕಡೆ ಶಿವ ತಂದೆ ತಾಯಿ ಕೂಡ ಚೆನ್ನೈಗೆ ಬಂದು IVF ಹಾಸ್ಪಿಟಲ್ಗೆ ಬರ್ತಾರೆ. ಇಲ್ಲಿ ಡಾಕ್ಟರ್ ಚೆಕ್ ಮಾಡಿ ಶಿವ ಅತ್ತಿಗೆಗೆ ಕಾಂಪ್ಲಿಕೇಶನ್ ಇದೆ, ಜಾಸ್ತಿ ಫೋರ್ಸ್ ಮಾಡಿದರೆ ಆಕೆಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾಳೆ. ಈ ಕಡೆ ಮಿತ್ರ ತಂದೆ ತಾಯಿ ಹೋಗ್ತಿದ್ದಾಗ ನೀನು ಬೇಗ ಎಲ್ಲಾ ಕೆಲಸ ಬಿಟ್ಟು ಮನೆಗೆ ಬಂದ್ಬಿಡು, ಮದುವೆ ಡೇಟ್ ಫಿಕ್ಸ್ ಮಾಡ್ಬೇಕು ಅಂತ ಹೇಳ್ತಾರೆ. ಈಗ ಶಿವಣ್ಣ ಶಿವಾಗೆ ತನ್ನ ಅತ್ತಿಗೆ ಬಗ್ಗೆ ಹೇಳ್ತಾನೆ. ಶಿವಣ್ಣ, ನಿನ್ನ ಅತ್ತಿಗೆಗೆ ಹಾಸ್ಪಿಟಲ್ ನಲ್ಲಿ ಟ್ರೀಟ್ಮೆಂಟ್ ತಗೊಂಡು ತುಂಬಾ ವೀಕ್ನೆಸ್ ಆಗಿದ್ದಾಳೆ, ನನಗೆ ಮಕ್ಕಳಿಗಿಂತ ಆಕೆ ಮೆಂಟಲ್ ಅಂಡ್ ಫಿಸಿಕಲ್ ಕಂಡೀಷನ್ ತುಂಬಾ ಮುಖ್ಯ, ಆಕೆ ತನ್ನ ಫ್ಯಾಮಿಲಿನ ಬಿಟ್ಟು ನನ್ನ ನಂಬಿಕೊಂಡು ಬಂದಿದ್ದಾಳೆ, ಆಕೆ ಜವಾಬ್ದಾರಿ ನಂದು, ಅದಕ್ಕೆ ನಾನು ಒಂದು ಮಗುನ ದತ್ತು ತಗೋತೀನಿ ಅಂತ ಹೇಳ್ತಾನೆ. ಇದನ್ನ ಕೇಳಿ ಶಿವಾಗೆ ಮಿತ್ರ ನೆನಪಾಗ್ತಾಳೆ. ಒಂದು ದಿನ ಶಿವ ಮಿತ್ರನ ನನ್ನ ಬಿಟ್ಟು ಹೋಗಲ್ಲ ತಾನೆ ಅಂತ ಕೇಳಿರ್ತಾನೆ, ಆದ್ರೆ ಈಗ ನೋಡಿದರೆ ಅವನೇ ಆಕೆನ ಬಿಟ್ಟಿರ್ತಾನೆ. ಈಗ ಶಿವ ತಕ್ಷಣ ಮಿತ್ರ ಹತ್ರ ಬರ್ತಾನೆ. ಈತ ಮಿತ್ರಗೆ ಸಾರಿ ಕೇಳ್ತಾನೆ. ಇವರು ಎಮೋಷನಲಿ ಹಗ್ ಮಾಡ್ಕೋತಾರೆ. ಆಗ ಡೋರ್ ಬೆಲ್ ನಾಕ್ ಆಗುತ್ತೆ. ಮಿತ್ರ ಡೋರ್ ತೆಗೆದಾಗ ಅಲ್ಲಿ ಮಿತ್ರ ತಂದೆ ತಾಯಿ ಇರ್ತಾರೆ. ಇವರ ಟ್ರೈನ್ ಮಿಸ್ ಆಗಿರುತ್ತೆ, ಅದಕ್ಕೆ ಇವರು ನಾಳೆ ಹೋಗ್ತೀವಿ ಅಂತ ಹೇಳ್ತಾರೆ. ಈ ಕಡೆ ಶಿವ ಬಾತ್ರೂಮ್ ನಲ್ಲಿ ಬಚ್ಚಿಟ್ಕೊಂಡಿರ್ತಾನೆ. ಮಿತ್ರ ತಂದೆಗೆ ಇಲ್ಲಿ ಬಾಯ್ಸ್ ಚಪ್ಪಲ್ ಕಾಣುತ್ತೆ. ಆಗ ಆತ ಮಿತ್ರಗೆ ಅದರ ಬಗ್ಗೆ ಕೇಳುವಷ್ಟರಲ್ಲಿ ಬಾತ್ರೂಮ್ ನಿಂದ ಶಿವ ಹೊರಗೆ ಬಂದು ಮೇಡಮ್ ನಿಮ್ಮ ಡಿಸ್ವೈರ್ ಕರೆಕ್ಟ್ ಆಯ್ತು ಅಂತ ಹೇಳ್ತಾನೆ. ಆದ್ರೆ ಮಿತ್ರ ತಂದೆಗೆ ಇವನ ಮೇಲೆ ಡೌಟ್ ಬರುತ್ತೆ. ಅವನು ಶಿವನ ಹೊರಗೆ ಎಳೆದು ತಂದು ಗಲಾಟೆ ಮಾಡ್ತಾನೆ. ಈಗ ಫೈನಲಿ ಮಿತ್ರ ತನ್ನ ತಂದೆಗೆ ನಿಜ ಹೇಳ್ತಾಳೆ. ಈಗ ಮಾರನೇ ದಿನ ಮಿತ್ರ ಮತ್ತು ಶಿವ ತಂದೆ ತಾಯಿ ಒಂದು ಜಾಗದಲ್ಲಿ ಮೀಟ್ ಆಗಿ ಮಾತಾಡ್ತಾರೆ. ಆಗ ಮಿತ್ರ ತಂದೆ ಶಿವ ತಂದೆಗೆ ನಿಮ್ಮ ಮಗ ಒಬ್ಬಳೆ ಹುಡುಗಿ ಇರೋ ಫ್ಲಾಟ್ಗೆ ಹೋಗಿ ಆಕೆ ಬಾತ್ರೂಮ್ ನಲ್ಲಿ ಬಚ್ಚಿಟ್ಕೊಂಡಿದ್ದಾನೆ, ಇದೇನಾ ನೀವು ಕಲಿಸಿದ ಸಂಸ್ಕಾರ ಅಂತ ಕೇಳ್ತಾನೆ. ಆಗ ಶಿವ ತಂದೆ ನಿಮ್ಮ ಮಗಳು ಕರೆದಿಲ್ಲ ಅಂದ್ರೆ ನನ್ನ ಮಗ ಯಾಕೆ ಬರ್ತಾನೆ ಅಂತ ಕೇಳ್ತಾನೆ. ಇದೇ ವಿಷಯಕ್ಕೆ ತುಂಬಾ ಗಲಾಟೆ ಆಗುತ್ತೆ. ಮಿತ್ರ ತಂದೆ ಅಲ್ಲಿಂದ ಎದ್ದು ಹೋಗ್ತಾನೆ. ಆಗ ಮಿತ್ರ ಶಿವ ತಂದೆ ಹತ್ರ ಬಂದು ಅಂಕಲ್ ನೀವು ಬೇಜಾರಾಗಬೇಡಿ, ನಾನು ಸ್ವಲ್ಪ ದಿನದಲ್ಲಿ ನಿಮ್ಮ ಮನೆಗೆ ಬಂದ್ಬಿಡ್ತೀನಿ ಅಂತ ಅವರ ಆಶೀರ್ವಾದ ತಗೊಂಡು ಹೋಗ್ತಾಳೆ. ಈಗ ಸ್ವಲ್ಪ ದಿನ ಕಳೆಯುತ್ತೆ. ಮಿತ್ರ ಶಿವಾಗೆ ಕಾಲ್ ಮಾಡಲ್ಲ. ಶಿವ ಕಾಲ್ ಕೂಡ ರಿಸೀವ್ ಮಾಡ್ತಿರಲ್ಲ. ಇದರಿಂದ ಶಿವಾಗೆ ಏನು ಮಾಡೋದಂತ ಗೊತ್ತಾಗದೆ ಅವನು ಮಿತ್ರ ಜೊತೆ ಮದುವೆ ಫಿಕ್ಸ್ ಆಗಿದ್ದ ಹುಡುಗ ಹತ್ರ ಹೋಗ್ತಾನೆ. ಆದ್ರೆ ಆತ ಮಿತ್ರ ನಿನ್ನ ಮತ್ತು ಅವಳ ಬಗ್ಗೆ ಮೊದಲೇ ಹೇಳಿದ್ಲು, ಅದಕ್ಕೆ ನಾನು ಮದುವೆ ಕ್ಯಾನ್ಸಲ್ ಮಾಡಿದ್ದೆ ಅಂತ ಹೇಳ್ತಾನೆ. ಆದ್ರೆ ಈಗ ಮಿತ್ರ ಶಿವಾಗೆ ಕಾಲ್ ಮಾಡಿರಲ್ಲ. ಶಿವ ಕೂಡ ಎಷ್ಟೇ ಟ್ರೈ ಮಾಡಿದರೂ ಮಿತ್ರ ಕಾಲ್ ಕನೆಕ್ಟ್ ಆಗ್ತಿರಲ್ಲ. ಆಗ ಶಿವ ಮಿತ್ರ ಅಡ್ರೆಸ್ ತಿಳ್ಕೊಂಡು ಮಿತ್ರ ಊರಿಗೆ ಹೋಗ್ತಿರ್ತಾನೆ. ಈತ ಬಸ್ಸಲ್ಲಿದ್ದಾಗ ಶಿವಾಗೆ ಒಂದು ಕಾಲ್ ಬರುತ್ತೆ. ಅವನು ತಕ್ಷಣ ಹಾಸ್ಪಿಟಲ್ಗೆ ಹೋಗ್ತಾನೆ. ಇಲ್ಲಿ ಮಿತ್ರ ತಾಯಿ ಇರ್ತಾಳೆ. ಈಕೆ ಶಿವಾಗೆ ಎಲ್ಲ ಸ್ಟೋರಿ ಹೇಳ್ತಾಳೆ. ಆಕ್ಚುಲಿ ಮಿತ್ರ ತಂದೆ ಮಿತ್ರನ ಊರಿಗೆ ಕರ್ಕೊಂಡು ಬಂದಾಗ ಇವರ ನಡುವೆ ಜಗಳ ಆಗುತ್ತೆ. ಆಗ ಮಿತ್ರ ತಂದೆ ಮಿತ್ರ ಮೊಬೈಲ್ ಒಡೆದು ಹಾಕ್ತಾನೆ. ಆಗ ಮಿತ್ರ ಕೋಪದಲ್ಲಿ ತನ್ನ ಬ್ಯಾಗ್ ತಗೊಂಡು ವಾಪಸ್ ಚೆನ್ನೈಗೆ ಬರ್ಬೇಕಂತ ಬಸ್ ಸ್ಟಾಪ್ಗೆ ಬರ್ತಾಳೆ. ಆದ್ರೆ ಇಲ್ಲಿ ಸಡನ್ ಆಗಿ ಮೂರ್ಛೆ ಹೋಗ್ತಾಳೆ. ಇದು ಮಿತ್ರ ತಂದೆಗೆ ಗೊತ್ತಾದಾಗ ಆತ ಆಕೆನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾನೆ. ಆದ್ರೆ ಡಾಕ್ಟರ್ ಮಿತ್ರನ ಸಿಟಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಅಂತ ಹೇಳಿದಾಗ ಇವರು ಮತ್ತೆ ಚೆನ್ನೈಗೆ ಬರ್ತಾರೆ. ಇಲ್ಲಿ ಡಾಕ್ಟರ್ ಚೆಕ್ ಮಾಡಿ ಮಿತ್ರ ಬ್ರೈನ್ ಅಲ್ಲಿ ಪ್ರಾಬ್ಲಮ್ ಇದೆ, ಸ್ಲೋಲಿ ಆಕೆ ಬ್ರೈನ್ ಟಿಶ್ಯೂಸ್ ವರ್ಕ್ ಮಾಡೋದು ಬಂದ್ ಮಾಡ್ತಾ ಇದೆ ಅಂತ ಹೇಳ್ತಾನೆ. ಈಗ ಪ್ರೆಸೆಂಟ್ ನಲ್ಲಿ ಶಿವ ಮಿತ್ರನ ಹೋಗಿ ನೋಡ್ತಾನೆ. ಆಕೆ ವೆಂಟಿಲೇಟರ್ ಮೇಲೆ ಇರ್ತಾಳೆ. ಇದನ್ನ ನೋಡಿ ಶಿವಾಗೆ ತುಂಬಾ ದುಃಖವಾಗುತ್ತೆ. ಅವನು ಹೊರಗೆ ಬಂದು ತುಂಬಾ ಅಳ್ತಾನೆ. ಈಗ ಮಿತ್ರ ಟ್ರೀಟ್ಮೆಂಟ್ ನಡೀತಿದ್ದಾಗ ಶಿವ ಅದೇ ಹಾಸ್ಪಿಟಲ್ ನಲ್ಲಿ ಇರ್ತಾನೆ. ಇಲ್ಲಿಂದಾನೇ ತನ್ನ ಕೆಲಸ ಮಾಡ್ತಿರ್ತಾನೆ. ಈಗ 3 ದಿನ ಆದ್ಮೇಲೆ ಮಿತ್ರಗೆ ಎಚ್ಚರಿಕೆ ಆಗುತ್ತೆ. ಮಿತ್ರ ಎದ್ದಾಗ ಶಿವನ ನೋಡಿ ತುಂಬಾ ಖುಷಿ ಆಗ್ತಾಳೆ. ಈಕೆ ಶಿವಾಗೆ ತನ್ನನ್ನ ಹಗ್ ಮಾಡುವಂತೆ ಹೇಳ್ತಾಳೆ. ಈಗ ಮಾರನೇ ದಿನ ಮಿತ್ರ ಮಿಸ್ ಆಗಿರ್ತಾಳೆ. ಮಿತ್ರ ಫ್ಯಾಮಿಲಿ ಮತ್ತು ಶಿವ ಫ್ಯಾಮಿಲಿ ಎಲ್ಲ ಕಡೆ ಹುಡುಕ್ತಾರೆ, ಆದ್ರೆ ಮಿತ್ರ ಎಲ್ಲೂ ಸಿಗಲ್ಲ. ಇವರು CCTV ಚೆಕ್ ಮಾಡಿದಾಗ ಶಿವ ಮಿತ್ರನ ಕರ್ಕೊಂಡು ಅಲ್ಲಿಂದ ಹೋಗಿರ್ತಾನೆ. ಇದು ನೋಡಿ ಮಿತ್ರ ತಂದೆ ಶಿವ ತಂದೆಗೆ ನಿಮ್ಮ ಮಗ ಏನು ಮಾಡಿದ್ದ ನೋಡಿದ್ರ ಅಂತ ಬೈತಾನೆ. ಆದ್ರೆ ಮಿತ್ರ ಅಕ್ಕ ವಿಡಿಯೋ ನೋಡ್ತಿದ್ರೆ ಮಿತ್ರ ತನ್ನ ಇಷ್ಟದಿಂದ ಹೋಗಿರ್ಬೋದು, ಅದಕ್ಕೆ ಅವರನ್ನ ಬೈಬೇಡಿ ಅಂತ ಹೇಳ್ತಾಳೆ. ಈಗ ಸೀನ್ ಮಿತ್ರ ಮತ್ತು ಶಿವ ಕಡೆ ಶಿಫ್ಟ್ ಆಗುತ್ತೆ. ಇವರು ಕೇರಳ ಟ್ರಿಪ್ಗೆ ಬಂದಿರ್ತಾರೆ. ಒಂದು ಸಾರಿ ಶಿವ ಮಿತ್ರಗೆ ಟೂರ್ಗೆ ಹೋಗೋಣ ಅಂತ ಕೇಳಿರ್ತಾನಲ್ಲ, ಅದಕ್ಕೆ ಅವನು ಮಿತ್ರನ ಕರ್ಕೊಂಡು ಕೇರಳ ಸುತ್ತೋಕೆ ಬಂದಿರ್ತಾನೆ. ಏಕೆಂದ್ರೆ ಎಲ್ಲೋ ಒಂದು ಕಡೆ ಶಿವಾಗೆ ಮಿತ್ರ ಹತ್ರ ಜಾಸ್ತಿ ಟೈಮ್ ಇಲ್ಲ ಅಂತ ಗೊತ್ತಿರುತ್ತೆ. ಇವರು ಇಲ್ಲಿ ತುಂಬಾ ಎಂಜಾಯ್ ಮಾಡ್ತಾರೆ. ಒಂದು ದಿನ ಇವರು ಮಾರ್ಕೆಟ್ ನಲ್ಲಿದ್ದಾಗ ಮಿತ್ರ ಮಿಸ್ ಆಗ್ತಾಳೆ. ಶಿವ ಎಲ್ಲ ಕಡೆ ಮಿತ್ರನ ಹುಡುಕ್ತಾನೆ, ಆದ್ರೆ ತುಂಬಾ ಹೊತ್ತಾದರೂ ಮಿತ್ರ ಸಿಗಲ್ಲ. ಆದ್ರೆ ಫೈನಲಿ ಒಂದು ಕಡೆ ಮಿತ್ರ ಸಿಗ್ತಾಳೆ. ಶಿವ ಮಿತ್ರಗೆ ಎಲ್ಲಿ ಹೋಗಿದ್ದೆ ಅಂತ ಕೇಳ್ತಾನೆ. ಆಗ ಮಿತ್ರ ನನಗೆ ರೂಟ್ ಮರೆತೋಯ್ತು, ಯಾವ ಕಡೆ ಹೋಗ್ತಿದ್ದೀನಿ ಗೊತ್ತಾಗ್ತಿದ್ದಿಲ್ಲ ಅಂತ ಹೇಳ್ತಾಳೆ.
ಈಗ ಮಾರನೇ ದಿನ ಮಿತ್ರ ಮತ್ತು ಶಿವ ತಂದೆ ತಾಯಿ ಕೂಡ ಕೇರಳಗೆ ಬರ್ತಾರೆ. ಇಲ್ಲಿ ಮಿತ್ರ ತಂದೆ ಮಿತ್ರನ ನೋಡಿ ಏನು ಹೇಳೋದಿಲ್ಲ. ಮಿತ್ರ ಇವರನ್ನ ನೋಡಿ ಏನು ಹೇಳದೆ ರೂಮ್ಗೆ ಬಂದು ಕೂತ್ಕೋತಾಳೆ. ಆಗ ಶಿವ ಬಂದು ಏನಾಯ್ತು ಅಂತ ಕೇಳ್ತಾನೆ. ಇಲ್ಲಿ ಶಿವಗೆ ಮಿತ್ರ ಸೂಸು ಮಾಡ್ಕೊಂಡಿದ್ದಾಳೆ ಅಂತ ಗೊತ್ತಾಗುತ್ತೆ. ಆಗ ಮಿತ್ರನ ಕ್ಲೀನ್ ಮಾಡಿ ಮಲಗಿಸ್ತಾನೆ. ಈಗ ಶಿವ ತನ್ನ ಅಣ್ಣನ ಹತ್ರ ಬಂದು ಮಿತ್ರಗೆ ತನ್ನ ಬಾಡಿಯಲ್ಲಿ ಏನಾಗ್ತಿದೆ ಅಂತ ಗೊತ್ತಾಗ್ತಿಲ್ಲ, ಮುಂದೆ ಹೋಗಿ ಏನಾಗುತ್ತೋ ಗೊತ್ತಿಲ್ಲ ಅಂತ ಹೇಳ್ತಾನೆ. ಆಗ ಇಲ್ಲಿ ಮಿತ್ರ ತಂದೆ ಬಂದು ಶಿವನ ಹಗ್ ಮಾಡ್ಕೊತಾನೆ ಮತ್ತು ಸಾರಿ, ನಾನು ನಿನ್ನ ತಪ್ಪು ತಿಳ್ಕೊಂಡಿದ್ದೆ ಅಂತ ಹೇಳ್ತಾನೆ. ಈಗ ಸೀನ್ ಕೆಲವು ತಿಂಗಳುಗಳ ನಂತರ ಶಿಫ್ಟ್ ಆಗುತ್ತೆ. ಇಲ್ಲಿ ಈಗ ಮಿತ್ರ ಆಪರೇಷನ್ ಆಗಿರುತ್ತೆ. ಆದ್ರೆ ಆಪರೇಷನ್ ಆದ್ಮೇಲೆ ಮಿತ್ರ ಎಲ್ಲರನ್ನ ಮರೆತಿರ್ತಾಳೆ. ಆಕೆಗೆ ಯಾರು ನೆನಪಿರಲ್ಲ. ಇದನ್ನ ನೋಡಿ ಶಿವ ತುಂಬಾ ಅಳತಾನೆ. ಆದ್ರೆ ಸ್ವಲ್ಪ ದಿನ ಆದ್ಮೇಲೆ ಮಿತ್ರ ಸತ್ತೋಗ್ತಾಳೆ. ಈಗ ಮಿತ್ರ ಬದುಕಿದ್ದಾಗ ಒಂದು ಡೈರಿ ಬರೆದಿರ್ತಾಳೆ. ಆಕೆಗೆ ಆಪರೇಷನ್ ಆಗೋ ಮುಂಚೆ ಅದನ್ನ ಶಿವಗೆ ಕೊಟ್ಟಿರ್ತಾಳೆ. ಈಗ ಶಿವ ಅದನ್ನ ತಗೊಂಡು ಓದ್ತಾನೆ. ಇದರಲ್ಲಿ ಮಿತ್ರ, ಶಿವ, ನಾನು ಹೋದ್ಮೇಲೆ ಗಡ್ಡ ಬಿಟ್ಕೊಂಡು ತಿರುಗಬೇಡ, ನನ್ನ ಬ್ರೇನ್ ಅಲ್ಲಿ ತುಂಬಾ ನೋವಿತ್ತು, ನಾನು ಈ ಲೋಕನ್ನ ಬಿಟ್ಟು ಹೋಗಿದ್ದೆ ಒಳ್ಳೇದಾಯ್ತು, ನೀನು ಮಾತ್ರ ಚೆನ್ನಾಗಿರ್ಬೇಕು, ಇದೇ ನನ್ನ ಆಸೆ ಅಂತ ಬರ್ದಿರ್ತಾಳೆ. ಸೊ ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.